ಹಾಯ್ ಹಲೋ ನಮಸ್ಕಾರ ಎಸ್ ವೈ ಪ್ಯಾರಡೈಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ನೀವೇ ನೋಡ್ತಾ ಇದ್ದೀರಾ, ಇವತ್ತು ನಾನು ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ಜಾಸ್ತಿ ನೆಲ್ಲಿಕಾಯಿ ಇದ್ದಾಗ ಏನು ಮಾಡೋದು? ಅದನ್ನು ಡೈಲಿ ಒಂದರಂತೆ ನೀವು ಯೂಸ್ ಮಾಡ್ತಾ ಬಂದರೂ ಕೂಡ ಅದು ಫ್ರಿಜ್ಜಲ್ಲಿ ಇಟ್ಟಿರ್ತೀರ, ಸುಮ್ಮನೆ ಹಾಳಾಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಏನು ಮಾಡಬೇಕು, ಜಾಸ್ತಿ ನೆಲ್ಲಿಕಾಯಿ ಇದ್ದಾಗ ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ನೋಡಿ, ಇಷ್ಟು ಕ್ವಾಂಟಿಟಿ ನೆಲ್ಲಿಕಾಯನ್ನು ನನ್ನ ಹತ್ರ ಇದೆ ಇವಾಗ. ಸೊ ಇದನ್ನು ಇವಾಗ ನೀಟಾಗಿ ನಾನು ತೊಳ್ಕೊಬೇಕಾಗುತ್ತೆ. ನೀಟಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ಇಡ್ಲಿ ಪಾತ್ರೆ ಅಥವಾ ಇಡ್ಲಿ ಪಾತ್ರೆ ಇಲ್ಲ ಅಂತ ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ಸ್ವಲ್ಪ ನೀರು ಹಾಕಬೇಕು. ಹಾಗೆ ಅದರಲ್ಲಿ ಒಂದು ಪಾತ್ರೆ ಇಟ್ಟು, ಚಿಕ್ಕ ಪಾತ್ರೆ ಇಟ್ಟು ಅದರೊಳಗಡೆ ನೆಲ್ಲಿಕಾಯಿ ಇಟ್ಟು ಅದ್ರ ಪ್ಲೇಟ್ ಮುಚ್ಚಿ ನೀವು ಆ ಥರನೂ ಬೇಯಿಸ್ಕೋಬೋದು. ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಬೇಯಿಸಿದರೆ ಸಾಕಾಗುತ್ತೆ. 100 ವರ್ಷ ಚೆನ್ನಾಗಿರಬೇಕು ಅಂತ ಅಂದರೆ ನೆಲ್ಲಿಕಾಯಿ ತಿನ್ನಿ ಅಂತೇಳಿ ಒಂದು ಗಾದೆ ಇದೆ ಅಲ್ವಾ. ಅಲರ್ಜಿ ಸೀಸನಲ್ಲಿ ಅಂದರೆ ವಿಂಟರ್ ಸೀಸನಲ್ಲಿ ನೆಲ್ಲಿಕಾಯಿ ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಹಾಗೆ ಕೋಲ್ಡ್ ಬಂದಿದ್ದರೆ, ಕಾಫ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ನೀವು ಮಕ್ಕಳಿಗೆ ಕೂಡ ಇದನ್ನು ಕೊಡ್ಬೋದು. ಅದನ್ನು ಹಾಗೆ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಹಸಿ ನೆಲ್ಲಿಕಾಯಿನ ನಾವು ತಿನ್ನೋಕ್ಕಾಗಲ್ಲ, ತುಂಬ ಒಗರು ಇರುತ್ತೆ ಮತ್ತು ಹುಳಿನೂ ಇರುತ್ತೆ. ಹಾಗಾಗಿ ನಾವು ಇದನ್ನು ಈ ಥರ ಸ್ಟೀಮ್ ಮಾಡಿ ಬೇಯಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಾವು ಡೈರೆಕ್ಟಾಗಿ ಇದನ್ನು ತಿನ್ನಕ್ಕೆ ಹೋದರೆ ಹಲ್ಲಂತೂ ಸೆನ್ಸಿಟಿವ್ ಆಗಿಬಿಡುತ್ತೆ. ಹೊಸ ರಿಸರ್ಚ್ ಪ್ರಕಾರ ನೋಡೋದಾದರೆ ಹಸಿ ನೆಲ್ಲಿಕಾಯಿಗಿಂತ ಸ್ಟೀಮ್ ಮಾಡಿರೋ ನೆಲ್ಲಿಕಾಯಿಯಲ್ಲೇ ಜಾಸ್ತಿ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನಾವು ಇದನ್ನು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ, ಸ್ಟೀಮ್ ಮಾಡಿಕೊಂಡು ತಿನ್ಬೋದು. ಹಾಗೆಯೇ ಇದನ್ನು 1 ತಿಂಗಳ ಕಾಲದವರೆಗೂ ಕೂಡ ನಾವು ಸ್ಟೋರೇಜ್ ಮಾಡಿ ಇಟ್ಕೋಬೋದು. ನೋಡಿ, ಇಲ್ಲಿ ನಾನು ಇಡ್ಲಿ ಕುಕ್ಕರಲ್ಲಿ ಈ ನೆಲ್ಲಿಕಾಯಿನ ಹಾಕ್ಬಿಟ್ಟು ಬೇಯಿಸೋಕೆ ಇಡ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ನೋಡಿ, ಈ ಥರ ಚೆನ್ನಾಗಿ ಬೆಂದಿರುತ್ತೆ. ನೆಲ್ಲಿಕಾಯಿ ಮೇಲೆ ಗೆರೆ ಗೆರೆ ಇರುತ್ತಲ್ವ, ಆ ರೀತಿಲಿ ನಾವು ಬಿಡಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದು ಮತ್ತೆ ನಾವು ಚಾಕುನೇ ಯೂಸ್ ಮಾಡಿಕೊಂಡು ಬಿಡಿಸೋ ಅವಶ್ಯಕತೆ ಏನಿರಲ್ಲ, ಯಾಕಂದರೆ ಚೆನ್ನಾಗಿ ಬೆಂದಿರೋದ್ರಿಂದ ಅದೇ ಬಿಡ್ತಾ ಇದೆ. ಬೀಜನ ಬೇರ್ಪಡಿಸಿ ನಾನು ತೊಳೆ ಮಾತ್ರ ಇಲ್ಲಿ ತೊಗೊತಾ ಇದ್ದೀನಿ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಬೇಕಾಗತ್ತೆ. ನಾವಿಲ್ಲಿ ಕ್ಯಾಂಡಿ ಮಾಡ್ತಾ ಇಲ್ಲ, ಒಂದು ಲೇಹ ಥರ. ಒಂದು ಡೈಲಿ ಮಾರ್ನಿಂಗ್ ಇದನ್ನು ತಿನ್ನೋದ್ರಿಂದ ನಿಮ್ಮ ಸ್ಕಿನ್ ಆಗಲಿ ಹೇರ್ ಗ್ರೋತ್ ಆಗಲಿ ತುಂಬ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ವಿಂಟರಲ್ಲಿ ನಾವು ಇದು ಯಥೇಚ್ಛವಾಗಿ ಸಿಗೋದ್ರಿಂದ 1 ತಿಂಗಳು ಅಥವಾ 2 ತಿಂಗಳು ನಾವು ಸ್ಟೋರೇಜ್ ಮಾಡಿ ಇಟ್ಕೋಬೋದು. ನೀಟಾಗಿ ಎಲ್ಲ ಬಿಡಿಸ್ಕೊಂಡ ನಂತರ ಒಂದು ಪ್ಲೇಟಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟಾಗಿದೆ. ಇದು ಬೇಯಿಸಿರೋದು, ಬೀಜನ ಬೇರ್ಪಡಿಸಿದ್ದೀನಿ. ಸೊ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕಾಗುತ್ತೆ. ಜಾಗ್ರಿಯನ್ನು ಹಾಕ್ತಾ ಇದ್ದೀನಿ, ಜಾಗ್ರಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಜಾಗ್ರಿ ಪುಡಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ. ಇದು ಹಾಕಿದ ನಂತರ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ ನಂತರ ಒಂಥರ ಗಮ್ ಥರ ಬರಬೇಕು. ಆವಾಗ ಇದು ಒಂದು ಹದಕ್ಕೆ ಬಂದಿದೆ ಅಂತ ಅರ್ಥ. ಈ ಬೆಲ್ಲದ ಜೊತೆ ನಾವು ಇಲ್ಲಿ ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಮತ್ತು ಬ್ಲ್ಯಾಕ್ ಸೀಡ್ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೊನೆಗೆ ಹಾಕೋಣ ನಾವು. ಇದನ್ನು ಎತ್ತಿಟ್ಕೊಂಡಿರಿ. ಓಕೆ, ಇವಾಗ ನಾನು ರುಬ್ಬಿರುವಂತಹ ಒಂದು ನೆಲ್ಲಿಕಾಯಿ ಏನಿರುತ್ತಲ್ಲ ಪೇಸ್ಟು, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಗೀಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ಸ್ವಲ್ಪ ಬೇಯಬೇಕು, ಆಮೇಲೆ ಹಾಕಬೇಕು. ಗೀಯನ್ನು ಹಾಕಿ ನಂತರ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಮೆಣಸಿನ ಪುಡಿ ಮತ್ತು ಮೆಣಸಿನ ಕಾಳು, ಪೆಪ್ಪರ್ ಪುಡಿ ಮತ್ತು ಉಪ್ಪು, ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕೊನೆಗೆ ನಾವು ನಿಂಬೆಹಣ್ಣನ್ನು ಅಂದರೆ ಲೆಮನ್ ಜ್ಯೂಸನ್ನು ನಾವು ಹಾಕಬೇಕಾಗುತ್ತೆ. ನೋಡಿ, ಈ ಥರ ಆಗಿದೆ ಇದು. ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಟ್ಬಿಟ್ಟು ಒಂದು ಬಾಕ್ಸಲ್ಲಿ ಎತ್ತಿಟ್ಕೋಬೋದು. ಅಥವಾ ನೀವು ಇದನ್ನು ಉಂಡೆ ಥರ ಕಟ್ಟಿ ಡೈಲಿ ಒಂದರಂತೆ ತಿಂತಾ ಬಂದರೆ ನಿಮ್ಮ ಸ್ಕಿನ್ ಆಗಲಿ ನಿಮ್ಮ ಹೇರ್ ಗ್ರೋತ್ ಆಗಲಿ ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ, ನೀವು ಇದೇ ಥರ ಫ್ರೀ ಇದ್ದಾಗ ಮತ್ತು ಜಾಸ್ತಿ ನೆಲ್ಲಿಕಾಯಿ ಇದ್ದಾಗ ಈ ಥರ ಮಾಡಿಕೊಂಡು ತೆಗೆದಿಟ್ಕೋಬೋದು. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಾನು ಇದಕ್ಕೆ ಇವಾಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ.
ಇಷ್ಟೇ ನೋಡಿ ಪ್ರೊಸೆಸ್ ಇರೋದು. ಈಸಿಯಾಗಿ ಫ್ರೀ ಇದ್ದಾಗ ನೀವು ಈ ಥರ ಒಂದು ಸಂಡೇ ಆಗಲಿ ನಿಮಗೆ ಮಾಡಿಟ್ಕೊಂಡ್ರೆ ಡೈಲಿ ಏನು ಕೆಲ್ಸಕ್ಕೆ ಹೋಗ್ತಿರ್ತೀವಲ್ವ, ಸೊ ಆ ಟೈಮಲ್ಲಿ ಮಾಡ್ಕೊಳಕ್ಕಾಗಲ್ಲ. ಸೊ ಒಂದು ಸಂಡೇ ಈ ಥರ ಮಾಡಿಟ್ಕೊಂಡ್ರೆ ನಾವು ಡೈಲಿ ಮಾರ್ನಿಂಗ್ ಇದನ್ನು ಅಥವಾ ಈವ್ನಿಂಗ್ ಆಗಲಿ ನಾವು ಇದನ್ನು ಒಂದು ಸ್ಪೂನ್ ಥರ ತಿನ್ಬೋದು, ಅಥವಾ ಒಂದು ಉಂಡೆ ಥರ ನಾವು ಕಟ್ಟಿಟ್ಕೊಂಡು ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ಗಟ್ಟಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಬಿಟ್ಟರೆ ಅದು ಗಟ್ಟಿ ಆಗುತ್ತೆ. ಅದನ್ನು ಉಂಡೆ ಥರ ಕಟ್ಟಿಟ್ಕೊಂಡು ನಾವು ಯೂಸ್ ಮಾಡ್ಕೊತ ಬಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಶುಗರ್ ಬದಲು ಜಾಗ್ರಿಯನ್ನು ಯೂಸ್ ಮಾಡಿದ್ದೀನಿ. ನೀವು ಕೂಡ ಜಾಗ್ರಿಯನ್ನು ಯೂಸ್ ಮಾಡಿದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ವೆಯ್ಟ್ ಗೇನ್ ಆಗ್ತೀನಿ ಅನ್ನೋ ಭಯನೂ ಇರಲ್ಲ. ಇದನ್ನು ನಾವು 10 to 15 ಮಿನಿಟ್ಸ್ ಸೌಟಿಂದನೇ ತಿರುವು ಹಾಕ್ತಾ ಬೇಯಿಸ್ಬೇಕಾಗುತ್ತೆ. ಈ ಥರ ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ನಾನು ತಣ್ಣಗಾದಮೇಲೆ ಈ ಥರ ಉಂಡೆಗಳನ್ನು ಕಟ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಥರ ಉಂಡೆಗಳನ್ನು ಕಟ್ಟಿ ಇಟ್ಕೊಳ್ಳೋದು ದಿನಕ್ಕೆ ಒಂದರಂತೆ ನಾವು ಈ ಉಂಡೆನ ತಿನ್ನೋದ್ರಿಂದ ನಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ನೀವು ಬೇಕಾದರೆ ಗೂಗಲ್ ಮಾಡಿ ನೋಡ್ಬೋದು ಎಷ್ಟು ಬೆನಿಫಿಟ್ಸ್. ಸ್ವಲ್ಪ ತಿನ್ನೋಕ್ಕೆ ಸ್ವೀಟ್ ಆಗಿರುತ್ತೆ, ಹಾಗೆ ಹುಳಿನೂ ಇರುತ್ತೆ, ಸ್ವಲ್ಪ ಖಾರ ಇರುತ್ತೆ, ಉಪ್ಪು ಇರುತ್ತೆ. ಇದು ತಿನ್ನೋಕ್ಕೆ ತುಂಬ ಮಜವಾಗಿರುತ್ತೆ. ನೀವು ಚಿಕ್ಕ ಮಕ್ಳಿಗೂ ಕೂಡ ಕೊಡ್ಬೋದು ಇದನ್ನು. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.